ಯಾವನ್ ಬರ್ತಾನೆ ಬರಲಿ ನಮ್ಮ ಭೂಮಿ ಮೇಲೆ ನನ್ನ ಮಗನ ಅಲ್ಲೇ ಕತ್ತರಿಸಿ ತೋಳ್ಬಿಟ್ಟು ಅವ್ನ ಸಮಾಧಿ ಮೇಲೆ ನಾವು ಬೆಳೆ ಬೆಳಿತೀವಿ. ಕೋಟಿ ಬೇಕಿಲ್ಲ, ನಾವು ದುಡ್ಡು ತಿನ್ನಲ್ಲ, ಒಟ್ಟು ಅನ್ನ ತಿಂತೀವಿ. ಈ ಮಣ್ಣ ಚಿನ್ನ ಇದಿಲ್ಲ ಸರ್, ಏನ್ ಸರ್ ದುಡ್ಡು? ಮತ್ತೆ ನಮ್ಮ ಮನೇಲಿ ಅನ್ನ ತಿಂತೀವಿ ಅಂದ್ರೆ ಇದರಿಂದ. ಬೆಂಗಳೂರು ಸೈಡ್ಗೆ ಎಲ್ಲ ಮಲ್ನಾಡಿದು ಸರ್. ಟಿ ಕೆ ಶಿವಕುಮಾರ್ ಅವ್ರು ಬರಡು ಭೂಮಿ ಅಂತಾರೆ. ಅವ್ರಿಗೆ ಅವ್ರಿಗೆ ವಯಸ್ಸಾಯ್ತಲ್ಲ, ಕಣ್ಣೆಲ್ಲ ಪಳೆ ಬಂದಿರ್ಬೇಕೇನಪ್ಪ. ನಾವ್ ಇದನ್ನ ಕಳ್ಕೊಂಡು ಎಲ್ಲಿ ಹೋಗೋಣ? ದುಡ್ಡು ಎಷ್ಟು ದಿನ ಇರ್ತದೆ? ಎಲ್ಲಿ ಮನೆ ಕಟ್ಟಕ್ಕಾಯ್ತದ? ದನಕರ ಸಾಕಾಯ್ತದ? ದನಿನಿಂದ ನಮ್ ಜೀವನ. ಬೈರಮಂಗಲ ಕಂಚನಹಳ್ಳಿ ಪಂಚಾಯತಿಲಿ ದ್ರಾಕ್ಷಿ ಹಣ್ಣು ಕೂಡ ಬೆಳಿತಾ ಇದೀವಿ. ಹಲಸಿನ ಇದೆ, ಸಪೋಟ ಇದೆ, ಚೀಪೆಕಾಯಿ ಇದೆ, ಚಕ್ಕೋತ ಇದೆ. ಅವ್ನು ಹೇಳ್ತಾನಲ್ಲ, ಅವ್ನ್ ದುಡ್ಡು ಕೊಳ್ಳಿ, ನಮಗ್ ಬೇಡ ಅವ್ನ್ ದುಡ್ಡು. ನಮ್ ಕಥೆ ಏನೋ ಮುಗ್ದೈತದೆ. ನಮ್ಮ ಮಕ್ಕಳಿಗೆ ಏನ್ರಿ ಮಾಡೋದು? ನಮ್ಮ ಮಕ್ಕಳಿಗೆ ಏನ್ರಿ ಮಾಡೋದು? ನಮ್ದು 1.5 ಎಕರೆ ಭೂಮಿ ಇಲ್ಲ ಅಂದ್ರೆ 7-8 ತರ ನಾವು ಮಿಶ್ರ ಬೆಳೆ ಬೆಳಿತೀವಿ. ನಾವು ಒಂದ್ ತಿಂಗಳಿಗೆ ಇಲ್ಲ ಅಂದ್ರೆ 1 ಲಕ್ಷ ಆದಾಯ ತಗೋತೀವಿ. ನಾವು ಇದನ್ನ ಕೊಟ್ಬಿಟ್ಟು 1 ಲಕ್ಷ ಆದಾಯ ಹೇಳ್ತಾರ ನಾವು. ಸರ್, ಒಂದ್ ವೇಳೆ ಕೊಡ್ಲೇಬೇಕು ಅಂತ ಬಂದ್ರೆ ಏನ್ ಮಾಡ್ತೀರಾ? ನಾವು ಯಾವ್ದೇ ಕಾರಣಕ್ಕೂ ಬಿಟ್ಕೊಡೋದು. ಅದೇನೇ ಕಷ್ಟ ಆಗ್ಬಿಡ್ಲಿ, ಜೈಲ್ಗೆ ಹಾಕ್ತಾನೆ, ಆತ್ಮ ಸಾಯಿಸಿ ನೋಡೇ ಬಿಡೋಣ. ಯಾವ ಕಾರಣಕ್ಕೂ ಆಗಲ್ಲ. ರೈತರು ಯಾರು ಕೊಡಕ್ ರೆಡಿ ಇಲ್ಲ ಇಲ್ಲಿ. ಯಾರು ಜಮೀನು ಕೊಡಕ್ ಇಷ್ಟಪಡಲ್ಲ. ಯಾವ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ಕೊಟ್ಬಿಟ್ಟು ನಾವ್ ಎಲ್ಗೋಗೋಣ? ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಭೂಮಿ ಮಾತ್ರ ಕೊಡಲ್ಲ. ನಮ್ ಹೆಣದ ಮೇಲೆ ಬೇಕಾದ್ರೆ ಭೂಮಿ ಅವ್ನು ಎತ್ಕೊಂಡು ಹೋಗ್ಲಿ.